ಟೀಚರ್ ಟ್ರೈನಿಂಗ್ ಕ್ಲಾಸ್ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಆಗಮಿಸಿದ್ದೀರಾ. ಇದೊಂದು ನಮ್ಮದು 4ನೇ ಬ್ಯಾಚ್. ಇದು ಆಫ್ಲೈನ್ ಬ್ಯಾಚ್. ಆನ್ಲೈನ್ ಬ್ಯಾಚ್ ಎಲ್ಲ 3rd ಬ್ಯಾಚ್ ಕಂಪ್ಲೀಟ್ ಆಗಿದೆ. ಇದು ಒಂದು ಆಫ್ಲೈನ್ 4ನೇ ಬ್ಯಾಚ್. ಈ 2 ದಿನದಲ್ಲಿ ಸಾಕಷ್ಟು ಕಲ್ತಿದ್ದೀರಾ. ಇಲ್ಲಿಗೆ ನಮಗೆ ಒಂದು ಎನರ್ಜಿ ಬೇಕಿತ್ತು. ಮೊದಲನೇ ಆಫ್ಲೈನ್ ಕ್ಲಾಸು ಫಸ್ಟ್ ಟೈಮ್ ನಾವು ಸರ್ಟಿಫಿಕೇಟ್ನ ನಿಮಗೆ ಕೊಡ್ತಾಯಿದ್ದೀವಿ. ಈ ವಿದ್ಯೆಗೆ ಒಂದು ಶಕ್ತಿ ಬೇಕಿತ್ತು. ಹಾಗಾಗಿ ನಾನು ಯೋಚನೆ ಮಾಡಿದೆ, ಇದಕ್ಕೆ ನನ್ನ ಪ್ರೀತಿಯ ಗುರುಗಳಾದಂಥ ಸೆಲ್ವ ಸರ್ ಅವರೇ ಇದಕ್ಕೆ ಸರಿಯಾದಂಥ ವ್ಯಕ್ತಿ ಅಂತ ಯೋಚನೆ ಮಾಡಿ ಹೇಗೆ ಕರೆಯೋದು ಅಂತ ನಮಗೆ ಭಯ. ಕಾರಣ ಏನು ಅಂದರೆ, ನಾನು ಇವ್ರ ಹತ್ರ ಹೋದರೆ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸರಿ ಮಾತ್ರ ಹೋಗ್ತೀನಿ. ಏನಾದರೂ ಒಂದು ವಿಷಯ ಇದ್ರೂ ಮಾತ್ರ ಹೋಗ್ತೀನಿ, ಏನಾದರೂ ಕಲಿಯೋದಿದ್ರು ಮಾತ್ರ ಹೋಗ್ತೀನಿ. ಇಲ್ಲಾಂದರೆ ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳೋದಕ್ಕೂ ನನಗೆ ಭಯ. ಏನೂ ಮಾಡಿಲ್ಲ, ಹೆಂಗೆ ಹೋಗಿ ನಿಂತ್ಕೊಳ್ಳೋದು, ಏನಾದರೂ ಹೊಸ್ದಾಗಿ ಏನಾದರೂ ಮಾಡೋ ಅಂತೇಳಿ. ಬಟ್ ಹೆಂಗೋ ಧೈರ್ಯ ಮಾಡಿ ಕಾಲ್ ಮಾಡಿ ನಾನು ಕಾಲ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಹಾಗಾಗಿ ಐ ಥಿಂಕ್ ತುಂಬ ನಾನು ಪುಣ್ಯ ಮಾಡಿದ್ದೀನಿ. ಅವ್ರು ಬಂದು ನನ್ನ ಮೊದಲನೇ ಕ್ಲಾಸ್ಗೆ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಎಸ್, ಸಾಕಷ್ಟು ನಮ್ಮ ಸ್ಟೂಡೆಂಟ್ಸ್ಗಳು, ಇವರೆಲ್ಲ ಸ್ಟೂಡೆಂಟ್ಸ್ ಅಲ್ಲ, ನನಗಿಂತ ಅಧ್ಯಾತ್ಮದಲ್ಲಿ ಸಾಕಷ್ಟು ನಾಲೆಡ್ಜ್ ಇದೆ. ಇವರೆಲ್ಲ ದೊಡ್ಡ ದೊಡ್ಡ ಗುರುಗಳು, ಇವರು ಮಠಾಧೀಶರು, ಧರ್ಮಾಧಿಪತಿಗಳು, ತುಂಬ ದೊಡ್ಡ ದೇವಸ್ಥಾನ ಇದೆ. ಅವರೆಲ್ಲ ಬಂದು ಕಲಿತಾ ಇದ್ದಾರೆ ಅಂದರೆ ನಾನು ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಜೊತೆಗೆ ಅವರೆಲ್ಲರೂ ಕೂಡ ನಿಮ್ಮನ್ನು ಮಾತು ಕೇಳಬೇಕು, ನೀವು ಮಾತಾಡೋದನ್ನ ಕೇಳಬೇಕಂತ ಬಯಸ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ ನಮ್ಮ ಸರ್ ಆದಂಥ ಬಾಲಕೃಷ್ಣ ಸರ್ ಇದ್ದಾರೆ. ಯಾವಾಗಲೂ ನಮಗೆ ಸಪೋರ್ಟಿವ್ ಆಗಿ ಎಲ್ಲ ವಿಷಯದಲ್ಲೂ ನಮಗಿರ್ತಾರೆ. ಹಾಗಾಗಿ ಅವ್ರನ್ನೂ ಕೂಡ ನನ್ನ ಮೊದಲನೇ ಹೆಜ್ಜೆ ಇದು. ಹಾಗಾಗಿ ಅವರು ಜೊತೆಲಿದ್ದರೆ ತುಂಬ ಖುಷಿ ಅಂತ ಹೇಳಿ ಅವ್ರನ್ನೂ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ. ಮತ್ತು ಹಾಗೆ ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡುವಂಥ ನಮ್ಮ ದೊಡ್ಡಪ್ಪ ಸರ್ ಇದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಸಾಕಷ್ಟು 1 ಇಯರಿಂದ ನನ್ನ ಜೊತೆ ಪೇರೆಂಟ್ಸ್ಗಳಿದ್ದಾರೆ. ಬಿಲೀವ್ ಮಾಡಿ ನಾನು ಹೇಳ್ಕೊಡುವಂಥ ವಿದ್ಯೆನ ಎಲ್ಲ ಯಾವ ಟೈಮಲ್ಲಿ ಕರೆದ್ರೂ ಇಲ್ಲ ಅನ್ನಲ್ಲ, ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ಸಭಾಯೈ, ಸಭೆಗೆ ನಮಸ್ಕಾರ. ನನಗೆ ಬೆಳಗ್ಗೆ ಒಂದು ಕಾಲ್ ಬಂತು ಕೃಷ್ಣದು. ನಾನು ಭಾಳ ದಿನ ಆಗಿತ್ತು. ಕೃಷ್ಣ ಮತ್ತು ಕಿರಣ ಇಬ್ಬರು ಕೂಡ ನಮಗೆ ಅತ್ಯಂತ ಆಪ್ತರು. ನಾವು ಬರೋದು, ಅವರೆಲ್ಲ ನಮ್ಮ ಜೊತೆಯಲ್ಲಿ ಬರೋದು, ನಾವು ಅಲ್ಲಿ ವರುಣ ಕೆರೆಗೆಲ್ಲ ಹೋಗೋದು, ಯಾವಾಗಲಾದರೂ ಕುಂತ್ಕೊಂಡು ಸಮಾಜ ಹೀಗಾಗ್ತಾ ಇದೆಯಲ್ಲ ಅಂತ ಡಿಸ್ಕಷನ್ ಮಾಡೋದು, ಮುಂದಿನ ವಿಚಾರ ಹೇಗೆ ಅನ್ನೋದು, ಅಧ್ಯಾತ್ಮ ಅಂದರೆ ಏನು ಅನ್ನೋದು, ಈ ರೀತಿಯೆಲ್ಲ ಇವರೆಲ್ಲ ಚರ್ಚೆಗಳು ಎಲ್ಲ ಮಾಡ್ತಾಯಿದ್ರು ಬಹಳ ದೀರ್ಘಕಾಲ. ನಮ್ಮ ಒತ್ತಡಗಳ ಮಧ್ಯದಲ್ಲಿ ನಾವು ಆಗಾಗ ಭೇಟಿಯಾಗೋದು ಕಮ್ಮಿ ಇರ್ಬೋದು, ಆದರೆ ಸದಾ ಮನಸ್ಸು ಅವ್ರ ಬಗ್ಗೆನೇ ತುಡಿತಾ ಇರುತ್ತೆ. ಮತ್ತು ನಾನು ಮಾಡ್ತಾ ಇರೋ ಕೆಲಸಗಳೇನು ಅನ್ನೋದನ್ನು ಮೀಡಿಯಾಗಳಲ್ಲೂ, ಸ್ಟೇಟಸ್ಗಳಲ್ಲೂ, ಫೇಸ್ಬುಕ್ಕಲ್ಲೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತಾರೆ. ಅಥವಾ ನಾನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ನಾನಿಲ್ದೋದ್ರು ಬೇರೆಯವ್ರು ಮಾಡ್ತಾರೋ ಇಲ್ವೋ. ಹಾಗೆಯೇ ಕೃಷ್ಣ ಅದು ಮಾಡ್ತಾ ಇರ್ತಾರೆ ಆವಾಗ. ಅವರು ಈ ಟ್ರೈನಿಂಗ್ ಪ್ರೋಗ್ರಾಮ್ಸು, ಮನಸ್ಸು, ಸದಾಕಾಲ ಇವರಿಗೆ ಮನಸ್ಸಿನ ಬಗ್ಗೆನೇ ಯೋಚನೆ. ಅವ್ರ ಮನಸ್ಸು ಅದನ್ನು ಮುಂದೆ ಏನು, ಆತ್ಮ, ಈ ಜೀವನ, ಮುಂದಿನ ಜೀವನ, ಹಿಂದಿನ ಜೀವನ, ಈ ಥರದ್ದೇ ಇವರ ಯೋಚನೆಗಳೆಲ್ಲ ಮೊದಲಿಂದಾನು. ಅವ್ರದ್ದು ಸಮಾಜದ ಮುಖಿ ತುಡಿತಗಳು ನಮ್ಮ ಕಿರಣ್. ಸೊ ಹೀಗಾಗಿ ಅವರವರ ಲೆವೆಲಲ್ಲಿ, ನಮ್ಮ ಕೈಲಿ ಎಲ್ಲ ಪ್ರಪಂಚವನ್ನೆಲ್ಲ ನಮ್ಮ ಕೈಲಿ ಸರಿ ಮಾಡೋಕ್ಕಾಗಲ್ಲ. ಆದರೆ ಪ್ರಪಂಚದ ಬಗ್ಗೆನ ತುಡಿತವನ್ನು ನಾವು ಇಟ್ಕೋಬೋದಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಕಾಲ್ ಬಂದಾಗ ನಾನು ಯೋಚನೆ ಮಾಡಿದೆ ಹೋಗಬೇಕು ಅಂತ. ಇದು ಪೂರ್ವ ಪರಿಚಯ. ಆದ್ದರಿಂದ ಕೃಷ್ಣ ಕರೆದಿದ್ದರಿಂದ ಅವರೆಲ್ಲೇ ಕರೆದ್ರು ನಾನು ಹೋಗ್ತೀನಿ ಯಾವಾಗಲೂ. ಇನ್ನು ಮನಸ್ಸಿನ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ, ನಮ್ಮ ವೇದಾಂತ ಶಾಸ್ತ್ರಗಳೆಲ್ಲವೂ ಕೂಡ ಭಾರತೀಯ ತತ್ವಶಾಸ್ತ್ರದಿಂದ ಹಿಡಿದು ಪ್ರಪಂಚದ ಎಲ್ಲ ತತ್ವಶಾಸ್ತ್ರಗಳು ಮನಸ್ಸಿನ ಮೇಲೇ ಕೇಂದ್ರೀಕೃತ ಮಾಡಿದೆ. ಉಪನಿಷತ್ತುಗಳು ಹೇಳುವಾಗಲೇ ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಮರ್ಥೇಣ ಅಂತ ಹೇಳ್ತವೆ. ಹಾಗಿದ್ರೆ ಏನು ಅಂತ ಕೇಳಿದ್ರೆ, ಈಗ ಒಂದು ಬಾಟ್ಲು ನನ್ನ ಎದುರುಗಡೆ ಕಾಣ್ತಾ ಇದೆ, ಒಂದು ಲ್ಯಾಪ್ಟಾಪ್ ಕಾಣ್ತಾ ಇದೆ, ನೀವೆಲ್ಲ ಕಾಣ್ತಾ ಇದ್ದೀರಿ. ಇದು ಕಾಣ್ತಾ ಇರೋದು ಯಾರಿಗೆ ಅಂತ, ಇದು ಕಾಣ್ತಾ ಇರುವಂತಹ ಮೀಡಿಯಾ ಯಾವುದು, ಯಾರಿಗೆ ಕಾಣ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆ ಬಂದಾಗ
ಉಪನಿಷತ್ತುಗಳು ತುಂಬ ಸ್ಪಷ್ಟವಾಗಿ ಹೇಳ್ತವೆ, ಅದು ಕಾಣ್ತಾ ಇರೋದು ಆತ್ಮಕ್ಕೆ. ಹಾಗಿದ್ರೆ ಆತ್ಮ ಹೇಗೆ ನೋಡ್ತಾ ಇದೆ ಅಂತ ತನ್ನ ಮನಸ್ಸಿನ ಮೂಲಕ ನೋಡ್ತಾ ಇದೆ. ಮನಸ್ಸು ಕೂಡ ಇಂದ್ರಿಯ ಆತ್ಮಕ್ಕೆ. ಆತ್ಮ ಮನಸಾ ಸಂಯೋಜ್ಯತೆ, ಆತ್ಮ ಮನಸ್ಸಿನ ಜೊತೆಯಲ್ಲಿ ಸಂಪರ್ಕವನ್ನು ಸಾಧಿಸ್ತದೆ. ಮನಸ್ಸು ಇಂದ್ರಿಯದ ಅಂದರೆ ಕಣ್ಣಿನಿಗೆ ಕನೆಕ್ಟ್ ಮಾಡುತ್ತೆ. ಮನ ಇಂದ್ರಿಯೇಣ, ಇಂದ್ರಿಯಂ ಅರ್ಥೇಣ. ಅರ್ಥ ಅಂದರೆ ಸಬ್ಜೆಕ್ಟ್, ಆಬ್ಜೆಕ್ಟ್. ದ ಆಬ್ಜೆಕ್ಟ್ ವಿಲ್ ಬಿ ಸೀನ್ ಥ್ರೂ ದಿ ಐಸ್ ವಿತ್ ದಿ ಮೈಂಡ್ ಆ್ಯಂಡ್ ಆಲ್ಸೋ ಇಟ್ ಆ್ಯಕ್ಚುಲಿ ಆತ್ಮ ಪರ್ಸೀವ್ಸ್ ದಟ್. ಆ ಥರದ್ದೊಂದು ಕಾನ್ಸೆಪ್ಟ್. ಇವಾಗ ಇದು ನಿಜಾನ ಅಲ್ವಾ ಅಂತ ಅಂದ್ಕೊಳ್ಳೋಕೆ ಏನು ಕಾರಣ ಅಂತಂದರೆ, ಈಗ ನನ್ನ ಮನಸ್ಸು ಇಲ್ಲಿಲ್ಲ, ನನ್ನ ಮನಸ್ಸು ಯಾರೋ ಬೇರೆ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಆದರೆ ನಾನು ಕಣ್ಣು ಬಿಟ್ಕೊಂಡೇ ಇದ್ದೀನಿ, ನನಗಿವೆಲ್ಲ ಇದೆಲ್ಲ ಯಾವುದೂ ಕಾಣಲ್ಲ. ನನಗೆ ನನ್ನ ಮನಸ್ಸು ಹಿಂಗೇ ಇದ್ದೀನಿ. ನಾನು ಜನ ಎಲ್ಲ ಯೋಚನೆ ಮಾಡ್ತಾರೆ ನಾನು ಯಾರನ್ನೋ ನೋಡ್ತಾ ಇದ್ದೀನಿ ಅಂತ. ನಾನು ಅವರನ್ನು ನೋಡ್ತಾ ಇರಲ್ಲ. ಯಾಕಂದರೆ ನನ್ನ ಮೈಂಡು ಥಿಂಕಿಂಗ್ ಸಮಥಿಂಗ್ ಎಲ್ಸ್. ಹಾಗಿದ್ರೆ ಮೈಂಡ್ ಹತ್ರ ಕಟ್ಟಾಗಿದೆ. ಐ ಈಸ್ ವಾಚಿಂಗ್. ಇವಾಗ ಕ್ಯಾಮ್ರಾ ಮುಂದೆ ನೀವೆಲ್ಲ ಇಟ್ಟರೆ ಕ್ಯಾಮ್ರಲ್ಲಿ ಹೆಂಗೆ ಕಾಣುತ್ತೋ ಅದು ಕಾಣ್ತಾ ಇದೆ, ಬಟ್ ಅದು ಟೆಲಿಕಾಸ್ಟ್ ಆಗ್ತಾ ಇಲ್ಲ ಇನ್ನೊಂದು ಕಡೆಗೆ. ಅದಕ್ಕೆ ಇನ್ನೊಂದು ಟೆಲಿಕಾಸ್ಟ್ ಆಗೋಕ್ಕೆ ಇನ್ನೊಂದು ಕನೆಕ್ಷನ್ ಬೇಕು. ಹಾಗೆ ನನ್ನ ಮೈಂಡು ಆಬ್ಜೆಕ್ಟ್ ಜೊತೆಯಲ್ಲಿ ಕನೆಕ್ಟ್ ಆಗಬೇಕು ಅಂದರೆ ಮೈಂಡು ಕನೆಕ್ಟ್ ಆಗಿರಬೇಕು, ಆಬ್ಜೆಕ್ಟು ಕನೆಕ್ಟ್ ಆಗಿರಬೇಕು, ಇಂದ್ರಿಯಕ್ಕೆ ಬರಬೇಕು, ಇಂದ್ರಿಯ ಮನಸ್ಸಿನ ಮೂಲಕ ಆತ್ಮಕ್ಕೆ ತಲುಪಿಸ್ಬೇಕು. ಈ ಕನೆಕ್ಷನ್ ಪೂರ್ಣ ಆದರೆ ಮಾತ್ರ ಅದು ನಮಗೆ ಗೋಚರವಾಗುತ್ತೆ, ಇಲ್ಲದ್ರೆ ಗೋಚರ ಆಗಲ್ಲ. ಇವಾಗ ಈ ಗಾಂಧಾರಿ ವಿದ್ಯೆ ಅನ್ನುವಾಗಲೂ ಕೂಡ ನಾನು ಕಣ್ಣನ್ನು ಮುಚ್ಕೊಂಡಿದ್ದರೂ ಕೂಡ ನನ್ನ ಆತ್ಮ ಓಪನ್ ಆಗಿದ್ದು, ಮೈಂಡ್ ಓಪನ್ ಆಗಿದ್ದರೆ ಮಾತ್ರನೇ ಅದು ಕನೆಕ್ಟ್ ಮಾಡುತ್ತೆ. ಒಂದು ವೇಳೆ ನನ್ನ ಮೈಂಡ್ ದುರ್ಬಲ ಆಗಿಬಿಟ್ರೆ ಯಾವ ಗಾಂಧಾರಿ ವಿದ್ಯೆಗಳು ಎಫೆಕ್ಟ್ ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನೀವು ಕ್ಲೋಸ್ ಮಾಡ್ತಾ ಇರೋದು ಬರೀ ಐ ಲಿಡ್ಸನ್ನಷ್ಟೇ, ಬಟ್ ಇಂದ್ರಿಯವನ್ನು ಕ್ಲೋಸ್ ಮಾಡಿಲ್ಲ ನೀವು. ಅದೇ ಥರ ಇಂದ್ರಿಯಕ್ಕಿರೋ ಕೆಪಾಸಿಟಿ ಮೂಲಕ ಮೈಂಡನ್ನು ನೀವು ಕ್ಲೋಸ್ ಮಾಡಿಲ್ಲ. ಆತ್ಮ ಮತ್ತು ಮೈಂಡ್ ತೆರೆದಿದೆ. ಸೊ ಹಂಗಾಗಿ ಒಳಗಡೆ ಹೋಗ್ತಾ ಇದೆ. ಒಂದು ವೇಳೆ ನಾವು ಕಣ್ಣನ್ನು ತೆಗೆದಿದ್ದರೂ ನಮ್ಮ ಮೈಂಡ್ ನಮ್ಮ ಹತ್ರ ಇಲ್ಲದೆ ಹೋದರೆ ನಮಗಿದು ಗೊತ್ತಾಗುತ್ತೆ.